ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀ ಇಲ್ಲದೆ ಬದುಕೆಲ್ಲಿದೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 57. ಇಂದಿನ ಸಂಚಿಕೆಯಲ್ಲಿ ಅದ್ವೈತು ಧರಿತ್ರಿ ಬಳಿ, ಸಾರಿ, ನೀನು ಅಳುದು ನೋಡೋಕ್ಕಾಗಲ್ಲ ಚಿನ್ಮ ಎಂದು ಅವಳ ಕಣ್ಣೀರನ್ನು ಒರೆಸಿದ ಕೈನ ಗಟ್ಟಿಯಾಗಿ ಕೆನ್ನೆಗೆ ಒತ್ತಿ ಹಿಡಿದು ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಧರಿತ್ರಿ. ಮುಂದೆ ಅದ್ವೈತು ತಾನು ಕೇಳಬಾರ್ದಿತ್ತು, ಇನ್ನು ಇವಳು ಅಳೆದನ್ನೆಲ್ಲ ಮರೆತಿಲ್ಲ ಎಂದು. ಸಾರಿ ಕಣ್ಣಮ್ಮ, ಪ್ಲೀಸ್ ಅಳೋದು ನಿಲ್ಲಿಸು ಎಂದ. ಧರಿತ್ರಿ ಅಳುತ್ತಾ, ನಿಮಗೆ ನಾನು ತುಂಬ ನೋವು ಮಾಡಿಬಿಟ್ಟೆ ಅಲ್ವಾ, ನನ್ನಿಂದ ನಿಮ್ಗೆ ಯಾವ ಸುಖನೂ ಸಿಕ್ಕಿಲ್ಲ ಅಲ್ವಾ ಎಂದವಳನ್ನು ದೊಡ್ಡ ಕಣ್ಣು ಬಿಟ್ಟು, ಚಿನ್ನಮ್ಮ ನಾನಾಗಿ ಹೇಳಿಲ್ಲ ಕಣೋ, ಪ್ಲೀಸ್ ಎಂದ. ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಅವನೆದೆ ಇನ್ನೇನು ತಪ್ಪಾಗಿ ತಿಳ್ಕೊತಾಳೋ ಅನ್ನೋ ಭಯದಲ್ಲೇ ಹೊಡ್ಕೊತಿತ್ತು. ಧರಿತ್ರಿ, ನಾನು ನಿಮ್ಮ ಹೆಂಡತಿ ತಾನೆ, ನಿಮಗೆ ನನ್ನ ಮೇಲೆ ಇನ್ನೂ ಕೋಪ ಆಯ್ತಾ? ನಿಮ್ಮ ಮನೆಯವರಿಂದ ನಿಮ್ಮನ್ನು ದೂರ ಮಾಡಿದೆ ಅಂತ ಎಂದಳು. ಅದ್ವೈತ್ ಏನು ಮಾತಾಡ್ತಿದ್ದಾಳೆ, ಶಾಕ್ ಆದರೂ ಚೀಗೆಲ್ಲ ನನ್ನ ತಲೆಗೆ ಎಂಥ ಆಲೋಚನೆ ಬಂತು ಎಂದುಕೊಳ್ಳುತ್ತಾ, ಅಯ್ಯೋ ದೇವ್ರೇ, ಇಲ್ಲ ಕಣೋ, ನನ್ನಿಂದನೇ ನಿನಗೆ ನೋವಾಗಿದೆ, ನೀನೇನು ತಪ್ಪು ಮಾಡಿಲ್ಲ, ನೀನು ಮತ್ತೆ ಏನೇನೋ ಹೇಳಿ ದೂರ ಹೋಗಬೇಡ ಪ್ಲೀಸ್, ಬೇಕಾದರೆ ನಾನು ಬೇರೆ ರೂಮ್ನಲ್ಲಿ ಇದ್ದುಬಿಡ್ತೀನಿ, ದಿನ ನಿನ್ನ ಮುಖ ನೋಡಿದ್ರೆ ಸಾಕು ಚಿನ್ನಮ್ಮ, ಅದು ಬಿಟ್ಟು ನೀನೀಗೆಲ್ಲ ಅಳ್ಬೇಡ, ಮೊದಲೇ ಹೇಳಿದ್ದೀನಿ ನಿನಗೆ ನೋವು ಕೊಡಲ್ಲ ಅಂತ, ಪ್ಲೀಸ್ ಚಿನ್ನಮ್ಮ ಅಳೋದು ನಿಲ್ಲಿಸು ಎಂದ. ಧರಿತ್ರಿ, ಸಾರಿ, ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ದೂರ ಇದ್ದೆ ಎಂದು ಅವನಿಂದ ದೂರ ಸರಿದು, ಮೊದಲೆಲ್ಲ ನೀವೇ ತಾನೇ ಸಮಾಧಾನ ಮಾಡ್ತಿದ್ರಿ, ಈಗ ನೀವು ಎಷ್ಟು ಸೈಲೆಂಟ್ ಆಗಿದ್ದೀರಾ ಗೊತ್ತಾ? ನನ್ನ ಹತ್ರ ಏನು ಹೇಳಲ್ಲ, ಮೊದಲಾದರೆ ತುಂಬ ರೇಗಿಸ್ತಿದ್ರಿ, ಈಗ ಸುಮ್ಮನಿರ್ತೀರ, ಇದರ ಅರ್ಥ ನಿಮಗೆ ನನ್ನ ಮೇಲೆ ಕೋಪ ಇದೆ ಅಂತ ಅಲ್ವಾ? ಜನಗಳು ಏನು ಅಂದ್ಕೊಳ್ತಾರೋ ಅಂತ ಅಲ್ವಾ ಇಲ್ಲಿ ನನ್ನ ಜೊತೆ ಇರೋದು ಎಂದಳು. ಅದ್ವೈತು ತನ್ನ ಹಣೆ ಚಚ್ಕೊಂಡು, ಅಯ್ಯೋ ಹುಚ್ಚು ಹುಡುಗಿ, ನನಗೆ ನೀನಂದರೆ ಇಷ್ಟ ಇರೋದಕ್ಕೆ ನಿನ್ನ ಹುಡುಕಿ ಬಂದಿತ್ತು, ಅವರೆಲ್ಲ ಏನು ಅಂತ ನೀನು ದೂರ ಹೋದಾಗಲೇ ಕಣೋ ಅರ್ಥ ಆಯಿತು, ನನ್ನ ಮನೆಯವರು ಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ, ಮೊದಲು ಅನಿಸಿರ್ಲಿಲ್ಲ, ಬಟ್ ಅವತ್ತು ಹಾಳಾದ ಬುದ್ಧಿಗೆ ಅದೇನು ಬಂದಿತ್ತು, ಅವ್ರ ಪರವಾಗಿ ಮಾತಾಡಿ ನಿನಗೆ ಹೊಡೆದ್ಬಿಟ್ಟೆ, ಅದು ಬಿಟ್ಟು ಅವರಂದರೆ ಇಷ್ಟ ಅಂತ ಅಲ್ಲ, ಮದುವೆ ಆದಾಗಲೂ ಹೇಳಿದ್ದೆ ಅಲ್ವಾ, ಯು ಆರ್ ಮೈ ಸ್ಪೆಷಲ್ ಅಂತ ಎಂದ. ಧರಿತ್ರಿ ಹುಸಿ ಕೋಪದಲ್ಲಿ, ಇಷ್ಟು ದಿನದ ಮೇಲೆ ಗೊತ್ತಾಯ್ತಾ ನಮ್ಮ ಲೈಫ್ ಅಲ್ಲೇ ಇದೆ ಅಂತ ಎಂದಳು. ಅದ್ವೈತು, ಅಂದರೆ ನೀನವತ್ತು ಹೇಳಿದಲ್ಲ, ನಾನು ಬರೀ ನಿನ್ನ ಹಾಸಿಗೆಗೆ ಎಂದು ತಲೆ ಬಗ್ಗಿಸ್ದ. ಧರಿತ್ರಿ ಬುದ್ಧು ಬುದ್ಧು ಎಂದು ಅವನ ಎದೆಗೆ ನವಿರಾಗಿ ಹೊಡೆಯುತ್ತಾ, ಅದು ನೀವು ಕುಡ್ಕೊಂಡು ಬಂದಾಗ ನನಗೆ ನಿಮ್ಮ ಬಾಯಿ ವಾಸನೆ ಗಬ್ಬು ಬರ್ತಿತ್ತು, ಅದಕ್ಕೆ ಕೋಪದಲ್ಲಿ ಅವತ್ತು ಬೈದಿದ್ದೆ ಎಂದಳು. ಈ ಮಾತು ಕೇಳಿದ ಅದ್ವೈತ್ಗೆ ಕಣ್ಣು ಹನಿಗೂಡಿದ್ದವು. ಧರಿತ್ರಿ, 1.5 ವರ್ಷ ಬೇಕಾಯ್ತಾ ನಿಮಗೆ ಈ ಮಾತು ಹೇಳೋಕೆ ಎಂದರೆ. ಅದ್ವೈತ್, ಇಲ್ಲ, ಯಾವ ಸಮಯದಲ್ಲೂ ನೀನು ದೂರ ಆಗೋದು ಇಷ್ಟ ಇರಲಿಲ್ಲ ಎಂದ. ಧರಿತ್ರಿ, ಸಾರಿ ಎಂದಳು ಅವನನ್ನು ತಬ್ಬಿ. ಅದ್ವೈತ್ ಕೇಳ್ತಿಲ್ಲ ಎಂದ. ಧರಿತ್ರಿ ಸಾರಿ ಎಂದಳು ಅಳುತ್ತಾ. ಅದ್ವೈತು ಮತ್ತೊಮ್ಮೆ ಕೇಳ್ತಿಲ್ಲ ಎಂದ. ಧರಿತ್ರಿ ಕೋಪದಲ್ಲಿ, ಸಾರಿ ಬುದ್ಧು ಎಂದಳು ತುಸು ಜೋರಾಗಿ. ಅದ್ವೈತ್ಗೆ ಮೊದಲು ಅವನು ಸಾರಿ ಕೇಳುವಾಗ ಹೀಗೆ ಅವಳು ಹಾಡಿಸೋಳು, ಈಗ ಅವನು ಅದೇ ಮಾಡಿದ್ದು. ಅವನು ಕೆಳತುಟಿ ಹೊಳೆ ಮಾಡಿ ತನ್ನ ಇಷ್ಟು ದಿನದ ದುಃಖನ ತಡೆದು, ಇಷ್ಟು ಬೇಗ ನಿನಗೆ ಕ್ಷಮೆ ಕೊಡಬೇಕಾ, ಪನಿಷ್ಮೆಂಟ್ ಬೇಡವಾ ಎಂದ. ಧರಿತ್ರಿ, ಏನು ಕಾಲು ಹಿಡ್ಕೋಬೇಕಾ ಎಂದಳು ಕುತ್ತಿಗೆ ಎತ್ತಿ ಅವನನ್ನೇ ನೋಡುತ್ತಾ. ಅದ್ವೈತು, ಇಲ್ಲ
ಎಂದು ಕತ್ತಾಡಿಸಿ ಸೊರ್ರೆಂದು ಮೂಗೆಳೆದು, ನೀನು ಹೀಗೆ ಇನ್ನು ಮುಂದೆ ಸೀರೆ ಹಾಕೋಬೇಕು ಎಂದ. ಧರಿತ್ರಿ ಏನೂ ಎಂದು ಕಣ್ಣುಬ್ಬು ಮೇಲೆ ಮಾಡಿ, ನೋ, ಕಷ್ಟ ಎಂದಳು. ಅದ್ವೈತು ಉಸಿನಾಗುತ್ತಾ, ನನಗಿಷ್ಟ. ನಿನಗೆ ಅಂತ ಇಡೀ ವಾರ್ಡ್ರಬ್ ಸೀರೆ ಇದೆ, ಅದನ್ನೆಲ್ಲ ಇನ್ನು ಮುಂದೆ ಹೂಡಬೇಕು. ನೀನು ಸೀರೆಯಲ್ಲೇ ತುಂಬ ತುಂಬ ಮುದ್ದಾಗಿ ಕಾಣ್ತೀಯ ಎಂದ. ಧರಿತ್ರಿ ತನ್ನ ಮೂಗನ ಸೊರ್ರೆಂದು ಎಳೆಯುತ್ತಾ, ಇಷ್ಟು ದಿನ ಕೇಳದ್ದು ಇವಾಗ ಯಾಕೆ ಕೇಳ್ತಿರೋದು ಎಂದಳು. ಅದ್ವೈತು ತುಂಬ ಡಿಸ್ಟರ್ಬ್ ಮಾಡ್ತೀಯ ನೀನು ಎಂದ. ಧರಿತ್ರಿ ನಾಚಿಕೆಯಲ್ಲಿ, ಅಷ್ಟೊಂದು ಡಿಸ್ಟರ್ಬ್ ಮಾಡಿದ್ನ? ಮೊದಲು ಮಾಡಿರ್ಲಿಲ್ವಾ ಎಂದಳು ನಿಧಾನಕ್ಕೆ. ಅದ್ವೈತು ತನ್ನವಳ ಓಪನ್ ಅಪ್ ಮಾತು ಕೇಳಿ, ಯಾವನ್ ಹೇಳಿದ್ದು ಮಾಡಿಲ್ಲ ಅಂತ? ಯಾವಾಗಲೂ ನೀನು ಡಿಸ್ಟರ್ಬ್ ಮಾಡ್ತೀಯ. ಆಗೆಲ್ಲ ನಾನು ಹೇಗೆ ಒದ್ದಾಡಿದ್ದೀನಿ ಅನ್ನೋದು ನನಗೆ ಗೊತ್ತು ಎಂದು ನಗುತ್ತಾ ಅವಳ ಗಲ್ಲ ಹಿಡಿದು, ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋಣ ಎಂದ. ಧರಿತ್ರಿ ಗಂಡು ಮಗುವೇ ಬೇಕು ಅಂದರೆ ಹಾಗಲ್ಲ. ನನಗೇನು ಗೊತ್ತಾಗುತ್ತೆ ಗಂಡು ಮಗುನೇ ಆಗುತ್ತೆ ಅಂತ ಎಂದಳು. ಅದ್ವೈತು ಪರವಾಗಿಲ್ಲ, ನನ್ನ ಮಗಳಿಗೆ ತಮ್ಮ ತಂಗಿಯಾದರೂ ಓಕೆ ಎಂದ. ಧರಿತ್ರಿ ನಾಚಿಕೆಲಿ ಎಂದಳು. ಅದ್ವೈತು ಅವಳ ಮುಖದಲ್ಲಿದ್ದ ನಾಚಿಕೆ ನೋಡಿ, ಆಫ್ಟರ್ ಲಾಂಗ್ ಟೈಮ್ ನನ್ನ ಮದುವೆ ಆದ ಹುಡುಗಿ ಬ್ಯಾಕ್ ಬಂದಿದ್ದಾಳೆ ಎಂದ. ಧರಿತ್ರಿ ಅಂದರೆ ಎಂದಳು ಉಪ್ಪು ಗಂಟಕಿ. ಅದ್ವೈತು ಅವಳನ್ನು ತನ್ನ ಎದೆಗೆ ಒರಗಿಸ್ಕೊಂಡು, ನೀನು ಮದುವೆ ಆದಾಗ ಹೀಗೆ ತುಂಬ ನಾಚ್ಕೊಳ್ತಿದ್ದೆ, ಬಟ್ ನೀನು ಬೆಂಗಳೂರು ಹೋಗಿದ್ದಲ್ಲ, ಅಲ್ಲಿ ನಿನ್ನ ನೋಡಿದ್ದಕ್ಕೂ ನನ್ನ ಜೊತೆ ನೀನಿದ್ದಕ್ಕೂ ತುಂಬ ವ್ಯತ್ಯಾಸ ಇತ್ತು. ಅದು ಅಲ್ಲದೆ ನೀನು ಇಲ್ಲಿಗೆ ಬಂದ ಮೇಲೆ ಪೂರ್ತಿ ನೀನು ತುಂಬ ಭಿನ್ನವಾಗಿದ್ದೀಯ. ಒಂದು ರೀತಿ ತುಂಬ ಸ್ಟ್ರಾಂಗ್ ಅನ್ನೋ ಹಾಗೆ, ಯಾವುದಕ್ಕೂ ಹೆದರಲ್ಲ, ಆ್ಯಂಡು ನನ್ನ ಮೇಲೆ ಡಿಪೆಂಡ್ ಆಗಿರಲ್ಲ. ಮೊದಲೆಲ್ಲ ನಾನೇ ಎಲ್ಲ ತಂದು ಕೊಡ್ತಿದ್ದೆ, ಈಗ ನೀನೇ ಎಲ್ಲ ತತ್ಯ. ನಾನು ಬರಲ್ಲ ಅಂದರೆ ನೀನು ಎಲ್ಲಿಗೂ ಮೊದಲು ನಾನಿಲ್ಲ ಅಂದರೆ ಹೋಗ್ತಿರ್ಲಿಲ್ಲ, ಬಟ್ ಈಗ ನೀನೊಬ್ಬಳೇ ಹೋಗಿ ಬೇಕು ಅಂದರೆ ತರ್ತೀಯ. ಎಲ್ಲದಕ್ಕಿಂತ ಆಶ್ಚರ್ಯ ಅಂದರೆ, ಮದುವೆ ಆದ ಹೊಸದರಲ್ಲಿ ಇನ್ನೂ ನನಗೆ ನೆನಪಿದೆ, ಹೋಳಿ ಸಮಯದಲ್ಲಿ ರೋಡ್ನಲ್ಲಿ ಹುಡುಗರಿದ್ದಾಗ ನನ್ನ ಕೈ ಹಿಡಿದು ನನ್ನ ಮುಖ ನೋಡಿದೆ. ಆ ಕಣ್ಣಲ್ಲಿ ಒಂದು ರೀತಿ ಭಯ, ಮುಜುಗರ ಎದ್ದು ಕಾಣ್ತಿತ್ತು. ಬಟ್ ಈಗ ಮಂಜನಿಗೆ ನಾಲ್ಕು ಬಿಟ್ಟಿದ್ಯಾ, ನೀನೇ ಪೊಲೀಸ್ನವ್ರಿಗೆ ಚೆನ್ನಾಗಿ ಅವನಿಗೆ ರುಬ್ಸಿದ್ಯಾ. ಅದೇ ನನಗೆ ಆಶ್ಚರ್ಯ. ಹಿಂದೊಮ್ಮೆ ದರ್ಶನ್ ಹೇಳಿದ್ದ, ಅಕ್ಕ ತುಂಬ ಸ್ಟ್ರಾಂಗ್, ಒಂದು ರೀತಿ ರೌಡಿ ಬೇಬಿ ಅಂತ. ಇಲ್ಲಿಗೆ ಬಂದಮೇಲೆ ನಾನು ಅದೇ ಡೇರಿಂಗ್ ಹುಡುಗಿನ ನೋಡಿದ್ದು. ನಿಜ ಹೇಳಬೇಕಂದ್ರೆ ನನಗೆ ಆಶ್ಚರ್ಯ. ನೀನೇನಾ ನಾನು ಮದುವೆ ಆದ ಧರಿತ್ರಿ ಅನಿಸಿತು ಎಂದ. ಧರಿತ್ರಿ ಒಮ್ಮೊಮ್ಮೆ ಕೋಪ, ಹಠ, ಛಲ, ಸ್ವಾಭಿಮಾನ ಹೆಣ್ಣಿಗೆ ಇದೆಲ್ಲದನ್ನು ಕಲಿಸುತ್ತೆ. ನಂದು ಅಷ್ಟೆ, ಮೊದಲು ಡೇರಿಂಗ್ ಇತ್ತು, ಬಟ್ ಇಷ್ಟಿರಲಿಲ್ಲ. ಎಲ್ಲರನ್ನೂ ಬಿಟ್ಟೋಗುವಷ್ಟಂತೂ ಇರಲೇ ಇಲ್ಲ. ಆ ಕ್ಷಣಕ್ಕೆ ನಾನು ನನ್ನ ಮಗಳಿಗಾಗಿ ಬದುಕಬೇಕು, ಅಂಥವ್ರ ಮುಂದೆ ನಾನು ಏನು, ನನ್ನ ಕೆಪಾಸಿಟಿ ಏನು ಅಂತ ಗೊತ್ತು ಮಾಡಿಸ್ಬೇಕು ಅನಿಸಿತು. ಅದಕ್ಕೆ ಕಷ್ಟ ಆದರೂ ಸಹಿಸ್ದೆ ಎಂದಳು. ಆ ಮಾತು ಕೇಳಿದ ಅದ್ವೈತ್ ಕಣ್ಣಂಚಲ್ಲಿ ಮೂಡಿದ್ದ ಹನಿಯನ್ನು ತನ್ನ ಹೆಬ್ಬೆರಳಲ್ಲೇ ಒರೆಸ್ಕೊಂಡು, ಸಾರಿ ಚಿನ್ನಮ್ಮ, ಅವತ್ತು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಎಂದ. ಧರಿತ್ರಿ ಅವನ ಮುಖ ನೋಡಿ, ಇಲ್ಲ, ಹಾಗಾಗಿದ್ರಿಂದ ನಿಮ್ಮವರು ಹೇಗೆ ಅನ್ನೋದು ನಿಮಗೆ ಗೊತ್ತಾಯಿತು. ನನಗೂ ಬದುಕನ್ನು ಕಟ್ಕೊಳ್ಳೋ ಛಲ ಬಂದಿದ್ದು, ಹಾಗಾಗಿ ಬೇಜಾರಿಲ್ಲ ಎಂದಳು. ಆದರೆ ಅದ್ವೈತ್ ಇನ್ನೂ ಗಿಲ್ಟ್ನಲ್ಲೇ ಇದ್ದ. ಅದ ನೋಡಿದ ಧರಿತ್ರಿ, ಏನ್ರಿ ನೀವು, ನಮ್ಮಂಥ ಹುಡುಗಿರಿಗೆ ಈಗೆಲ್ಲ ಮಾತಿಗೆ ಮುಂಚೆ ಸಾರಿ ಕೇಳೋ ಹುಡುಗನಿಗಿಂತ ಅಧಿಕಾರವಾಗಿ ಮಾತಾಡಿ ಪ್ರೀತಿಯಲ್ಲಿ ಕೋಪ ತೋರಿಸೋ ಹುಡುಗ ಅಂದ್ರೇ ಇಷ್ಟ ಎಂದಳು. ಅವನ ಶೋಲ್ಡರ್ಗೆ ಬೆನ್ನಾಗಿ ಕೂತು. ಅದ್ವೈತ್ ತುಟಿನಲ್ಲಿ ನಗು ತರಿಸುವಲ್ಲಿ ಹುಡುಗಿ ಸಕ್ಸಸ್ ಆಗಿದ್ಲು. ಅದ್ವೈತ್ ತಕ್ಷಣ ತನ್ನ ಶೋಲ್ಡರ್ನ ತೆಗೆದ. ಧರಿತ್ರಿ ಬ್ಯಾಲೆನ್ಸ್ ತಪ್ಪಿ ದೊಪ್ಪೆಂದು ಅದ್ವೈತ್ ಮಡಿಲಿಗೆ ಬಿದ್ಲು. ಧರಿತ್ರಿ ಮಾತಿಗೆ ಅದ್ವೈತ್ ಜೋರಾಗಿ ನಗುತ್ತಾ ತನ್ನ ಕಾಲ್ ಫೋಲ್ಡ್ ಮಾಡಿ ಕಾಲನ್ನು ಅವಳ ತಲೆಗೆ ಪಿಲ್ಲೋ ಥರ ಸಪೋರ್ಟ್ ಕೊಟ್ಟು, ನಿನಗೆ ಕೋಪ
ಮಾಡ್ಕೊಳ್ಳೋದು ಅಂದರೆ ಇಷ್ಟನಾ? ಆಹಾ, ನೆನಪಿದೆಯಾ? ಹೇ ಧರಿತ್ರಿ, ಚೆನ್ನಿದ್ದಕ್ಕೆ ನೀನು ಹತ್ತು ಹತ್ತು ಊಟ ಬಿಟ್ಟಿದ್ದೆ, ಈಗ ಡೈಲಾಗ್ ಹೊಡಿತಿದ್ಯಾ ಎಂದ ಉಬ್ಬಾರಿಸಿ. ಧರಿತ್ರಿ ಕೂಡ ಅವನ ನಗು ಮುಖದ ಜೊತೆಗೆ ತನ್ನವನ ತರಲೆ ಮಾತು ಮತ್ತೆ ತುಂಬ ದಿನಗಳ ಮೇಲೆ ಕೇಳುತ್ತಾ ಕಣ್ಣರಳಿಸಿ ಅವನನ್ನೇ ನೋಡುತ್ತಾ ಮೂಕಳಾಗಿದ್ದಾಳೆ. ಚೆಂದಿನಂತೆ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.